ಇಡೀ ದೇಶವೇ ಒಂದು ಕ್ಷಣ ಬೆಚ್ಚಿಬಿದ್ದಿದೆ. ದೇಶದ ಸಂಸತ್ ದಾಳಿ ನಡೆದು 22 ವರ್ಷವಾದ ದಿನವೇ ಲೋಕಸಭೆಯಲ್ಲಿ ಭಾರೀ ಭದ್ರತಾ ವೈಫಲ್ಯವಾಗಿದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಲೋಕಸಭೆಯಲ್ಲಿ ನಡೆದಿರೋ ಭದ್ರತಾ ಲೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದೇ ವರ್ಷ ಮೇ ತಿಂಗಳಲ್ಲೇ ಉದ್ಘಾಟನೆಗೊಂಡ ಹೊಸ ಸಂಸತ್ ಭವನದಲ್ಲಿ ನೂತನ ತಂತ್ರಜ್ಞಾನ ಹಾಗೂ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಲಾಗಿತ್ತು. ಆದರೆ ಲೋಕಸಭೆಯಲ್ಲಿ ನಡೆದಿರೋ ಭದ್ರತಾ ವೈಫಲ್ಯ ನೂತನ ಸಂಸತ್ ಕಟ್ಟಡದ ನಿರ್ವಹಣೆ ಬಗ್ಗೆ ಪ್ರಶ್ನೆ ಎತ್ತುವಂತೆ ಮಾಡಿದೆ. ಇನ್ನು 22 ವರ್ಷದ ಹಿಂದೆ ಅಂದ್ರೆ 2001 ಡಿಸೆಂಬರ್ 13ರಂದು ಇದೇ ಲೋಕಸಭೆ ಮೇಲೆ ಭಯೋತ್ಪಾದಕ ದಾಳಿ ನಡೆದಿತ್ತು. ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ನೇತೃತ್ವದಲ್ಲಿ ನಡೆದಿದ್ದ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದವನು ಅಫ್ಜಲ್ ಗುರು. ಈ ದಾಳಿಯಲ್ಲಿ ಭಯೋತ್ಪಾದಕರು ಸೇರಿ 9 ಜನ ಬಲಿಯಾಗಿದ್ರು. ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾದವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಕಲಾಪವನ್ನು ಆರಂಭಿಸಲಾಯಿತು. ಸ್ಪೀಕರ್ ನಾವು ಯಾವಾಗಲೂ ಭಯೋತ್ಪಾದಕ ದಾಳಿಯ ವಿರುದ್ಧ ಎಂದು ಹೇಳಿ ತಮ್ಮ ಮಾತನ್ನು ಮುಗಿಸಿದ ಕೆಲವೇ ಹೊತ್ತಲ್ಲ ಎಲ್ಲಿಂದಲೂ ಬಂದ ಆಗಂತುಕ ಸದನದಲ್ಲಿ ಗದ್ದಲ ಎಬ್ಬಿಸಿದ್ದ. ಏಕಾಏಕಿ ಬಂದ ಆಗಂತುಕನನ್ನ ಕಂಡ ಸಂಸದರು ಗಾಬರಿಗೊಂಡಿದ್ರು. ಇನ್ನು ಲೋಕಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೀತಿದ್ದಂತೆ ಒಳಬಂದ ಭದ್ರತಾ ಅಧಿಕಾರಿಗಳು ಎಲ್ಲ ಸಂಸದರಿಗೆ ರಕ್ಷಣೆ ಕೊಟ್ಟು ಹೊರ ಕಳುಹಿಸುವ ಕೆಲಸ ಮಾಡಿದ್ರು. ಮತ್ತೊಮ್ಮೆ ಇಡೀ ಲೋಕಸಭೆಯನ್ನ ಸಂಪೂರ್ಣ ತಪಾಸಣೆಯನ್ನ ಮಾಡಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಗುರುಪತ್ವಂತ್ ಸಿಂಗ್ ಇದೇ ದಿನ ಲೋಕಸಭೆ ಮೇಲೆ ದಾಳಿ ನಡೆಸುವುದಾಗಿ ಬೆದರಿಕೆ ಹಾಕಿದ್ದ. ಈ ಹಿನ್ನೆಲೆಯಲ್ಲಾದರೂ ಭದ್ರತೆ ಹೆಚ್ಚಾಗಬೇಕಾಗಿತ್ತು. ಆದರೆ ಈ ರೀತಿ ಭದ್ರತಾ ಲೋಪ ನಡೆದಿರೋದು, ಯಾರು ಆಗಂತುಕ ಬಂದು ಗದ್ದಲ ಸೃಷ್ಟಿಸಿರೋದು ದೇಶವನ್ನ ಬೆಚ್ಚಿ ಬೀಳಿಸಿದ.